ಆಮೇಲೆ ನಮ್ಮನ್ನ ಅಪ್ಪಯ್ಯ ಕರೆದು ಹೆಂಗಾನ ಮಾಡಿ ಈ ಮದುವೆ ನಿಲ್ಲಿಸ್ಬೇಕು, ಇಲ್ಲಾಂದರೆ ನಿನ್ನ ಜೀವನ ಪೂರ್ತಿ ಕಷ್ಟಪಡಬೇಕಾಯ್ತದೆ ಅಂತ ಹೇಳಿದ್ರು. ನೀನು ಖುಷಿಯಾಗಿಲ್ಲ ಅಂದರೆ ನಾವು ಹೇಗೆ ನೆಮ್ಮದಿಯಲ್ಲಿ ಇರ್ಲಿಕ್ಕೆ ಆಗ್ತದೆ, ಅದಕ್ಕೆ ಹೀಗೆ ಮಾಡಿದ್ದು. ನೇಹನ್ ಮದುವೆ ಆಗಿ ನೀವೇನೋ ಹಿಂಗೆ ಮಾಡಿದಿದ್ರೆ ನಾನು ಸುಮ್ಕೆ ಬಿಡ್ತಿರ್ನಿಲ್ಲ. ಆದರೆ ಕಡೆ ಕ್ಷಣದಾಗೆ ಭುವನವೇ ಮದುವೆ ನಿಲ್ಲಿಸ್ಬಿಟ್ಟ. ನಾನು ಸ್ನೇಹ ಒಂದಾಗೋದು ಆ ದೇವ್ರ ಇಚ್ಛೆನೋ ಅಂತ ಅನ್ಸಕ್ಕೆ ಶುರು ಆಗೋಯ್ತು ಕಣ್ರಲ್ಲ. ಡೌಟ್ ಇಲ್ಲಣ್ಣ, ನೀನೇ ಹೇಳ್ದಲ್ಲ ಅತ್ತಿಗೆ ನಿನ್ ಬೇಕೆ ಪಿರುತಿ ಐತೆ ಅಂತ. ಅಲ್ಲಣ್ಣ, ನಂಗೊಂದು ಚಿಕ್ಕ ಡೌಟು. ಅತ್ತಿಗೆ ನಿನ್ನನ್ನು ಪ್ರೀತಿ ಮಾಡ್ತಿದ್ದಾರಂತ ಗೊತ್ತಾದ ಮೇಲೂ ನೀನು ಯಾಕಣ್ಣ ಸುಮ್ಮನೆ ಇದೆಯಾ? ಹೌದಲ್ವಾ, ಇನ್ಮ್ಯಾಕೆ ನಿನ್ ತಡೆಯೋರು ಯಾರು ಇಲ್ಲಣ್ಣ. ಈಡ್ ದಿವಸ ನಿಂತವ ಮಾತಾಡದೆ ಅತ್ತಿಗೆ ದೂರ ಹೋಯ್ತಿದ್ರು. ಈಗ ಅತ್ತಿಗೆ ಮನಸ್ಸಿನಾಗ ಏನೈತೆ ಅಂತ ನಿನಗೂ ಗೊತ್ತಾಯ್ತಲ್ಲ. ಅದಕ್ಕೆ ಏನ್ ಅದಕ್ಕೆ ಅತ್ತಿಗೆ ತವ ಮಾತಾಡಿ ಸಮಾಧಾನ ಮಾಡೋಣ. ನಾನೇನಂದು ಮಾತಾಡೋದು? ಮದುವೆ ಮನೆಗೆ ನನ್ನೇ ಬೈದ್ಬಿಟ್ಟೋದ್ಲು. ಏನೋ ನಾನೇ ಅವಳ ಮದುವೆ ನಿಲ್ಲಿಸ್ಬಿಟ್ಟಂಗೆ. ಲೇಯ್, ಯಾಕಳಾಗಿತ್ತಾ ಇದೆಯಾ? ಅತ್ತಿಗೆ ನಿಂಗೆ ಬೈದಿಲ್ಲ ಅಂದ್ರೆ ಎಲ್ಲಿ ಅವ್ರ ಮನ್ಸಾಗಿರೋ ಸತ್ಯ ನಿಂಗೆ ಗೊತ್ತಾಗೋಯ್ತದೋ ಅಂತ ಭಯ ಅವರಿಗೆ. ಅದಕ್ಕೆ ನಿಂತವ ಬಂದು ಜಗಳ ಆಡವ್ರೆ. ಹೌದಣ್ಣ, ಕರೆಕ್ಟು. ಇದೇ ಹುಡುಗಿಯರ ಸೈಕಾಲಜಿ. ಅದು ಅಲ್ಲದೆ ನೀನೇ ಹೇಳ್ದಲ್ಲಣ್ಣ, ಪುಟ್ಟಕ್ಕನ ಮಾತಿಗೆ ಬೆಲೆ ಕೊಟ್ಟು ಅತ್ತಿಗೆ ನಿಂತವ ಮಾತಾಡ್ತಿರ್ಲಿಲ್ಲ ಅಂತ. ಈಗ ಭುವನ್ನೇ ಮದುವೆ ಬೇಡ ಅಂತ ಹೊಂಟೋಗಾಯ್ತು. ಈಗ ಅತ್ತಿಗೆ ಏನ್ ಮಾಡ್ತಾರೆ? ದಿಟ್ವಾದ ಪಿರುತಿ ಯಾವತ್ತಿದ್ರು ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ತಾರಲ್ಲ, ಅದು ಇದೇ ಕಣಣ. ಅಣ್ಣ, ನಿಂಗೆ ಜಾಸ್ತಿ ಸಮಯ ಇಲ್ಲ. 8 ದಿವಸ ಅಂತ ಆ ರಾಧನ ಈ ರೂಮಲ್ಲಿ ಕೂಡ ಕಾಯ್ತದೆ ಹೇಳು. ಹೌದಣ್ಣ, ಅದು ಅಲ್ಲದೆ ಭುವನ್ ಏನಾದರೂ ಮನಸ್ಸು ಚೇಂಜ್ ಮಾಡಿಬಿಟ್ರೆ ಎಂತ ಮಾಡೋದು ಅವಾಗ? ಏಯ್ ಸುಮ್ಕಿರ್ಲ, ಪಾಸಿಟಿವ್ ಆಗಿ ಹೇಳ್ಬೇಕಾದ್ರೆ ಯೋನ್ ನಿಂದು. ಬರೀ ಪಾಸಿಟಿವ್ ಆಗಿದ್ರೆ ಆಗೋದಿಲ್ಲ, ಅದರ ಜೊತೆ ಇದನ್ನು ಕೂಡ ಯೋಚನೆ ಮಾಡಬೇಕು. ಅಣ್ಣ ಯೋಚನೆ ಮಾಡು, ಅತ್ತಿಗೆ ನಿಂಗೋಸ್ಕರನೇ ಹುಟ್ಟಿರೋ ಹುಡುಗಿ. ತಡ ಮಾಡಿದಷ್ಟು ನಿಂಗೆ ತೊಂದರೆ ಕಣಣ. ಮೊದಲು ಅತ್ತಿಗೆ ತವ ಮಾತಾಡು, ಇಬ್ರು ಮನ್ಸು ಬಿಚ್ಚಿ ಮಾತಾಡ್ಕೊಂಡ್ರಿಯಾ ಅರ್ಧ ಸಮಸ್ಯೆ ಪರಿಹಾರ ಆಗೋಯ್ತದೆ. ಅಕ್ಕ, ಆಗಿಂದ ನೀರು ಕುಡಿದೇನೆ ಓದ್ಕೋತಿದ್ಯಾ? ತಗೋ ನೀರು ಕುಡಿ. ನೋಡು, ನಾನು ನಿನಗೆ ಒಳ್ಳೇದೇನಾದರೂ ಹೇಳಿದಾಗ ಅದನ್ನ ಈಗೋ ಇಲ್ಲದೆ ಒಪ್ಕೋತೀಯ, ಅದನ್ನ ಮಾಡ್ತೀಯ. ಆದರೆ ಮದುವೆ ವಿಷಯದಲ್ಲಿ ಯಾಕಕ್ಕ ಹಾಗೆ ಮಾಡಿದೆ? ಗೊತ್ತು ನೀನು ಓದ್ಕೋತಿದ್ಯಾ ಅಂತ, ಅದಕ್ಕೆ ಆಗಿಂದ ಡಿಸ್ಟರ್ಬ್ ಮಾಡಿಲ್ಲ. ಓದ್ಕೋ, ನೀನು ಪಕ್ಕಾ ಟಾಪರ್ ಅನ್ನೋದು ನನಗೆ ಗೊತ್ತು. ಆದರೆ ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬಾರ್ದಾ? ಯಾರ ಬಗ್ಗೆ? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಕ್ಕ. ದೇವರು ಒಳ್ಳೆಯವ್ರ ಕೈ ಬಿಡಲ್ವಂತೆ. ನೀನು ಮತ್ತು ಶ್ರೀ ಇಬ್ಬರು ಒಳ್ಳೆಯವರು. ಅದಕ್ಕೆ ದೇವರು ನಿಮಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ. ನಾನು ಒಳ್ಳೆಯವಳಲ್ಲ ಕಣೆ, ನೀನು ಹೋಗಿ ಸುಮ್ಮನೆ. ಅಕ್ಕ, ಎಕ್ಸಾಮ್ ಮುಗಿದ್ಮೇಲೆ ಶ್ರೀಯವ್ರ ಹತ್ರ ಒಂದೇ ಒಂದು ಸಲ ಮಾತಾಡಕ್ಕ ಪ್ಲೀಸ್. ನೀನು ಅವ್ರ ಆಳ ನಿಂಗೆ ಹೇಳ್ಬಿಟ್ಟು ಕಳಿಸಿದ್ರ? ಛೇ, ಅವರೇನೂ ನನ್ನ ಹತ್ರ ಹೇಳಲಿಲ್ಲ. ಅವರೇನು ಹೇಳಿಲ್ಲ ಅಂದಮೇಲೆ ಅವರು ಎಲ್ಲ ಮರೆತು ಮುಂದೆ ಹೋಗಿದ್ದಾರೆ ಅಂತ ಅರ್ಥ. ನೀನು ಸುಮ್ಮನೆ ನನ್ನ ತಲೆ ತಿನ್ಬೇಡ, ಹೋಗು. ನಂಗೆ ಯಾಕೋ ಭುವನವ್ರ ಹತ್ರ ಶ್ರೀನೇ ಎಲ್ಲ ಹೇಳಿ ಮದುವೆ ನಿಲ್ಲಿಸಿದ್ದಾರೆ ಅನಿಸ್ತಿದೆ. ಅಕ್ಕ, ಆ ಥರ ಎಲ್ಲ ಮಾತಾಡ್ಬೇಡ ಅಕ್ಕ. ಏಯ್ ಹೋಗಿ ನೀನು.
ಪುಟ್ಟಕ್ಕ ಅವ್ರೆ, ಯಾರು ನೀವಾ? ಒಳಗೆ ಬನ್ನಿ. ಕೂತ್ಕೊಳ್ಳಿ. ನೀವು ತುಂಬ ದೊಡ್ಡವರಮ್ಮ. ನನ್ನ ಮಗ ಮಾಡಿದ ತಪ್ಪು ಅಂತ ಗೊತ್ತಿದ್ರು ನಮ್ಮನ್ನು ಬರ್ಮಾಡ್ಕೊಂಡ್ರಿ. ಬೇರೆ ಯಾರಾದರೂ ಆಗಿದ್ದಿದ್ರೆ ಯಾವ ಮುಖ ಹೊತ್ಕೊಂಡು ಬಂದ್ರಿ ಅಂತ ಬೈದು ಕಳಿಸ್ತಾ ಇದ್ರು. ಅಯ್ಯಯ್ಯ, ಹಂಗ್ಯಾಕಂತ್ರಿ? ಇದ್ರಾಗೆ ನಿಮ್ದೇನು ತೆಪ್ಪಿಲ್ವಲ್ಲ. ತಪ್ಪೆಲ್ಲ ನಮ್ದೆ. ಮಗ ಮದುವೆಗೆ ಒಪ್ಕೊಂಡಲ್ಲ ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಗಡಿಬಿಡಿನಲ್ಲಿ ಮದುವೆ ಅರೇಂಜ್ಮೆಂಟ್ಸ್ನೆಲ್ಲ ಮಾಡಿಬಿಟ್ವಿ. ಆದರೆ ನಮ್ಮಿಂದ ನಿಮಗೆ, ನಿಮ್ಮ ಮಗಳಿಗೆ ತುಂಬಾ ತೊಂದರೆ ಆಗಿದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿಮ್ಮ. ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಅಯ್ಯೋ, ನನ್ನ ಮಗ ಮಾಡಿದ ತಪ್ಪಿಗೆ ನೀನ್ಯಾಕಮ್ಮ ಕ್ಷಮೆ ಕೇಳ್ತೀಯ? ನನ್ನ ಮಗ ಯಾವತ್ತೂ ನನ್ನ ಮಾತನ್ನು ಕೇಳ್ದವನಲ್ಲ. ಈ ಸಲ ನಾನು ಅವನ ಮಾತನ್ನು ಕೇಳಿದೆ, ಆದರೆ ನನ್ನ ನಂಬಿಕೆನ ಅವನು ಉಳಿಸ್ಕೊಳ್ಳಿಲ್ಲ. ಕೊನೆ ಕ್ಷಣದಲ್ಲಿ ನಾನು ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದ್ರಲ್ಲ, ಆದರೆ ನಂದು ಏನೋ ತಪ್ಪಿರತ್ತಲ್ವಾ? ನಾನು ನಡ್ಕೊಂಡಿದ್ದ ರೀತಿನೋ ನನ್ನ ಕ್ಯಾರೆಕ್ಟರೋ ಯಾವುದೋ ಅವ್ರಿಗೆ ಇಷ್ಟ ಆಗಿರಲ್ವೇನೋ. ಅದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾವೇನು ಬರ್ತೀವಮ್ಮ? ಲೈ, ಆ ಕಾಳಿ ಪರಿಚಯದವರು, ದ್ವಾಸ್ತಿಗಳು, ಸಾಲ ಕೊಟ್ಟವರು, ಸಾಲ ತಕ್ಕೊಂಡವರು, ಗೊತ್ತಿರೋರು, ಗೊತ್ತಿಲ್ಲದೆ ಇರೋರು, ಆಗೋರು, ಆಗದೆ ಇರೋರು, ಅವ್ನು ಯಾವನ್ ಸಿಗ್ತಾನೋ ಎಲ್ರೂ ಹೇಳ್ಕೊಂಡು ಬರಲ್ಲ. ಹಂಗೆ ಹೇಳಿದ್ರೆ ನಾನು ಮಾತು ಎಲ್ಲಿ ಕೇಳ್ತಾ? ನೀನು ತಮ್ಮ ಸಿಕ್ಕದೆ ಇದ್ದಾಗೆ ಊರು ಬಿಟ್ಟು ಹೊಂಟೋಗ್ಬಿಡಮ್ಮ, ಒಂದು ಬಂದಮೇಲೆ ಬರಮ್ಮ ಅಂದೆ. ಈಗ ನೋಡು, ಸಿಮ್ಮದ ಗೊಯ್ಯಕ್ಕೆ ಬಂದಂಗೆ ಆಗೈತೆ. ತಮ್ಮ ಏನು ಮಾಡಿಲ್ಲ, ಮಾಡಿರೋದೆಲ್ಲ ನಿನ್ನ ಮಗನ ಅಂತ ಇಟ್ಕೊಳ್ಬಿಡ್ತಿತ್ತಾಳು. ಅಯ್ಯ ಸುಮ್ಕಿರು, ಹಂಗೆಲ್ಲರ ಹೇಳ್ಬಿಟ್ಯ. ಈಗಲೇ ಬೆವತ್ತೆಲ್ಲ ಒದ್ದೆ ಆಗೈತೆ, ಆಮೇಲೆ ಕಿನ್ನೆಲ್ಲೆಲ್ಲಿ ಒದ್ದೆ ಆಯ್ತದೋ ಏನು. ಇನ್ನ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬಂದಿಲ್ಲ. ತಮ್ಮ ಎಲ್ಲವನೇ ಅಂತ ಗೊತ್ತಿದ್ದು ನೀನು ಹೇಳ್ತಿಲ್ಲ ಅಂದ್ರೆ? ಅಯ್ಯೋ ಅಮ್ಮವ್ರೆ, ನಾನು ಯಾಕೆ ಸುಳ್ಳು ಹೇಳಿ? ತಮ್ಮ ಎಲ್ಲವನಂತ ದೇವರನಿಗೂ ಗೊತ್ತಿಲ್ಲ ಅಮ್ಮವ್ರೆ. ಅಮ್ಮರೇ, ನಾವೇನು ತಪ್ಪೇ ಮಾಡಿಲ್ಲ. ನಮ್ಮನ್ನು ಕರ್ಕೊಂಬಂದು ಬೆದರಿಸೋರು ನಾವು ಏನು ಮಾಡೋಕ್ಕಾಯ್ತದೆ? ಅಕ್ಕ ಬಾಬಾ ಬೇಕು ಅಂದ್ರೆ ಅವ್ನು ಇಲ್ಲಿಗೆ ಬರಲೇಬೇಕು. ನನ್ನ ಮನೆ ಹುಡುಗಿನ ಎತ್ತಾಕೊಂಡ್ವಾಗ ಅವನು, ನೀವಿಬ್ರು ಅವನ್ನ ಮರ್ತು ಬಿಡಿ. ಯಾಕೆಂದ್ರೆ ಅವನು ಸಿಕ್ಕ ಮರುಕ್ಷಣನೇ ಪ್ರಾಣ ಹೊಂಟೋಯ್ತಾನೆ. ಅವನನ್ನು ಏನು ಬೇಕಾರ ಮಾಡ್ಕೊಳ್ಳಿ, ನಮ್ಮನ್ನು ಬಿಟ್ಬಿಡಿ ಅಮ್ಮರೇ. ಸುಮ್ಕಿರು ಅಮ್ಮವ್ರೆ, ನಾವಿಬ್ರು ಇಲ್ಲೇ ಉಳ್ಕೊಂಡ್ಬಿಟ್ರೆ ಅವನನ್ನ ಯಾರು ಹುಡ್ಕೋರು? ನಾವಿಬ್ರು ಆಚೆಗೆ ಹೋದ್ರೆ ತಾನೆ ಅವ್ನು ಎಲ್ಲಿ ಅವನೇ ಏನ್ ಮಾಡ್ತಾವನೆ ಅಂತ ವಿಚಾರಿಸಿ ಅವನ್ನ ಕರ್ಕೊಂಬರಕಾಯ್ತದೆ. ನಿಮಗ್ ಕೊಟ್ಟಿದ್ದ ಸಮಯ ಮುಗಿದ್ವಾಯ್ತು. ನೆನ್ನೆನೆ ಅವನ್ನ ಹುಡಿಕೊಂಡು ಬರ್ತೀನಿ ಅಂತಲ್ವೇ ನೀವು ಹೇಳಿದ್ದು? ಹೌದು ಅಮ್ಮವ್ರೆ, ಅಪ್ಪಿ ತಪ್ಪಿ ಅವ್ನ ಮನೆ ತಗೋ ಬಂದ್ರೆ, ಇಲ್ಲ ನನಗೆ ಫೋನ್ ಮಾಡಕ್ ಪ್ರಯತ್ನ ಪಟ್ರೆ ಅವನನ್ನ ಹೆಂಗಾರೋ ಪುಸ್ಲಾಯಿಸ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ ಅಮ್ಮವ್ರೆ. ನೋಡಿ, ನನ್ನನ್ನು ಬಿಟ್ಬಿಡಿ, ಇವ್ರನ್ನ ಇಟ್ಕೊಳ್ಳಿ. ರಾಜಿ ಗಾಬ್ರಾಗ್ಬೇಡ ಇರಯ್ಯ, ಅಮ್ಮವ್ರೆ, ನನ್ನನ್ನು ಹೋಗೋಕ್ ಬಿಡಿ ಅಮ್ಮವ್ರೆ. ನಿಮ್ ಸೊಸೆನ ನಮ್ ಕಾಲಿನ ಎತ್ತಾಕೊಂಡು ಹೋಗಿದ್ರೆ ಅವನನ್ನ ಇಲ್ಲಿ ಕರ್ಕೊಂಬರೋ ಜವಾಬ್ದಾರಿ ನಂದು ಅಮ್ಮವ್ರೆ. ನನ್ ಗಂಡನ್ ಬೇಕಾಣೆ. ಇವತ್ತೇ ನನ್ನ ಸೊಸೆ ನನ್ನ ಮನೆಗೆ ಬರಬೇಕು. ಆಟಯ್ಯ ಬತ್ತಾಳಮ್ಮವ್ರೆ, ಖಂಡಿತ ಬತ್ತಾಳಮ್ಮವ್ರೆ. ನಾನು ಕರ್ಕೊಂಬತ್ತೀನಮ್ಮವ್ರೆ. ಬರ್ಲಾ? ಬರ್ತೀನಿ. ಚುಕ್ಕಿರಯ್ಯ,
ಇವಳು ಬೇರೆ ನನ್ನ ಮೇಲೆ ಆಣೆ ಮಾಡಿಬಿಟ್ಟು ಹೋಗೋಳು. ನನ್ನ ಜೀವನ ಬಂಗಾರ ಮುಂದ್ಮನೇಲಿ ಮುಕ್ತಾಯ ಆಗಬೇಕು ಅಂತ ಬರ್ದೈತೋ ಏನು. ಕಾಳೆ ಎಲ್ಲಿದೆಯೋ? ಒಯ್ ಹುಷಾರಾಗಿರ್ಬೇಕು. ಅಲ್ಲಿರೋ ವಿಷಯ ಯಾರಿಗೆ ಕೂಡ ಗೊತ್ತಾಗ್ಬಾರ್ದು. ಅರ್ಥ ಆಯ್ತಾ? ಹೆಣ್ಣು ಹುಡುಗಿ ಹೆಚ್ಚು ಕಮ್ಮಿ ಆದರೆ ಕಷ್ಟಕಲ್ಲ. ನೋಡ್ಬೇಕು ಮಾಡೋಣ ತಕ್ಕ. ಇನ್ಸ್ಪೆಕ್ಟರ್ ಏನು ಮಾಡ್ತಾವ್ ನೋಡೋಣ. ಹಲೋ, ಇನ್ಸ್ಪೆಕ್ಟ್ರೆ, ಏನಾದ್ರು ವಿಷಯ ಗೊತ್ತಾಯ್ತಾ? ನನ್ನ ತಮ್ಮನ್ಗೆ ಏನಾದರೂ ಆಗ್ತದೆ ಅಷ್ಟೇ. ಆಮೇಲೆ ನೀವು ಪದೇ ಪದೇ ಫೋನ್ ಮಾಡೋದ್ರಿಂದ ನಿಮ್ಮ ತಮ್ಮ ಸಿಕ್ಬಿಡಲ್ಲ. ಕಂಡು ಹಿಡಿತಾ ಇದ್ದೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಸರಿ ಇನ್ಸ್ಪೆಕ್ಟ್ರೆ, ಎಲ್ಲವಿನ ಆ ಬಂಗಾರ ಮಾಡ್ತದ ಕಾಸ್ ತಕೊಂಡು ಅವ್ರ ಕಡೆಗೆ ಸೇರ್ಕೊಂಬಿಟ್ನ ಹೆಂಗೆ? ನಿಜ ಹೇಳಿ, ಭುವ ನಿಮ್ಮ ಮದುವೆ ಮುರಿಯೋಕ್ಕೆ ನೀವೇ ತಾನೇ ಕಾರಣ. ಭುವನು ಈ ಮದುವೆ ಬೇಡ ಅಂತ ಹೋದ್ರು. ಇದೆಲ್ಲ ಹೇಗೆ ಸಾಧ್ಯ? ಹಾಯ್ ಶ್ರೀ, ಫೋನಲ್ಲೇ ಮಾತಾಡ್ಬೋದಾಗಿತ್ತು, ಆದರೆ ಈ ವಿಷಯನ ನೇರವಾಗಿ ಮಾತಾಡಿದ್ರೆ ಒಳ್ಳೇದು. ಏನು ಹೇಳಿ? ಎಲ್ಲ ನಿಮಗೆ ಗೊತ್ತಿರೋದೆ. ನೀವು ಮತ್ತು ಸ್ನೇಹ ಪ್ರೀತಿಸ್ತಿದ್ರಿ ಅಂತ ನಂಗೆ ಗೊತ್ತು ಶ್ರೀ. ಐ ಮೀನ್ ಕಂಟಿ. ನಾನು ಅದಕ್ಕೆ ಅಂತ ಈ ಮದುವೆ ಬೇಡ ಅಂತ ಹೇಳಿಲ್ಲ. ಎಲ್ಲರ ಲೈಫಲ್ಲೂ ಪ್ರೀತಿ ಆಗುತ್ತೆ, ಆದರೆ ಸಕ್ಸಸ್ ಆಗೋದು ಫೇಲ್ಯೂರ್ ಆಗೋದು ಅವ್ರವ್ರ ಹೊಂದಾಣಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ನಿಮ್ಮ ವಿಚಾರದಲ್ಲಿ ಬೇರೆನೇ ಆಗೋಗಿದೆ. ಸ್ನೇಹನ ಮನಸ್ಸಲ್ಲಿ ನೀವು ಇನ್ನೂ ಇದರ ಕಂಟಿ. ಶಿ ಲವ್ಸ್ ಯು. ಅವತ್ತು ರಾತ್ರಿ ನಿಮ್ಮ ಹುಡುಗಿ ಬಗ್ಗೆ ಹೇಳಿ ಅಂದಾಗ ನೀವು ಹೇಳ್ತಿದ್ದಿದ್ದು ಸ್ನೇಹನ ಬಗ್ಗೆ ಅಂತ ನನಗೆ ನಿಧಾನವಾಗಿ ಅರ್ಥ ಆಯಿತು. ಆದರೆ ನೀವು ಮದುವೆ ಬೇಡ ಅಂದಿದ್ದಕ್ಕೆ ಸ್ನೇಹ ನಾನೇ ಕಾರಣ ಅನ್ಕೊಂಡವಳೆ. ಬೇಕಿದ್ರೆ ನಾನು ಸ್ನೇಹನ ಹತ್ರ ಮಾತಾಡ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹುಡುಗಿನ ನೀವು ಮಿಸ್ ಮಾಡ್ಕೋಬೇಡಿ. ಅದು ಯಾಕೆ ಅವ್ರ ಮನೇಲಿ ಸ್ನೇಹನ ಬಲವಂತವಾಗಿ ನನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಂಗೆ ಗೊತ್ತಿಲ್ಲ. ಆದರೆ ನಾ ಆ ತಪ್ಪು ಮಾಡಲಿಲ್ಲ, ನೀವು ಆ ತಪ್ಪು ಮಾಡಬೇಡಿ. ಸ್ನೇಹನ ಹತ್ರ ಮಾತಾಡ್ತಿರೋ, ಸಮಾಧಾನ ಮಾಡ್ತಿರೋ ಅಥವಾ ಕಾಲಿಗೆ ಬೀಳ್ತಿರೋ ನಿಮಗೆ ಬಿಟ್ಟಿದ್ದು. ನೀವಿಬ್ಬರು ಖುಷಿಯಾಗಿರ್ಬೇಕಾದವರು. ಇಬ್ಬರು ಮದುವೆ ಆಗಿ ಖುಷಿಯಾಗಿರಿ. ಏಯ್ ಭುವನ್, ಇಲ್ಲೇನು ಮಾಡ್ತಿದ್ಯಾ? ನೀನು ಯಾಕೆ ಇಲ್ಲಿಗೆ ಬಂದೆ? ನಾ ಕಂಟಿ ಹತ್ರ ಮಾತಾಡಬೇಕು. ನೀವು ಹೋಗಿರೋ, ನಾ ಬರ್ತೀನಿ. ಕಂಟಿ, ನಿನಗೆ ಮಾತಾಡೋದಕ್ಕೆ ಇನ್ನೂ ಏನಿದೆ? ಬಾವಾ, ನನ್ನ ಕರೆದಿದ್ದವರು, ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದೀವಿ. ಏಯ್, ನಾನೇ ಮಾತಾಡೋಕ್ಕೆ ಕರೆದಿದ್ದು ಕಣೋ. ನೀವು ಹೊರಡು. ಏನಪ್ಪ, ಏನು ದೊಡ್ಡ ತ್ಯಾಗಿನ ನೀನು? ಹಾಂ, ನಿನ್ನ ಮದುವೆನ ಬಿಟ್ಕೊಟ್ಟು ಇವನಿಗೆ ಉಪಕಾರ ಮಾಡೋಕ್ಕೆ ಬಂದಿದೀಯಾ? ಬಾವಾ, ನನಗೆ ಗೊತ್ತು, ಇವನೇನೋ ಹೇಳಿ ಮದುವೆ ನಿಲ್ಲಿಸಿದ್ದಾನೆ. ಏನೋ ಮಾತಾಡ್ಬೇಡ ಚಂದ್ರು, ನನಗೆ ಯಾರು ಏನೂ ಹೇಳಿಲ್ಲ. ಆದರೆ ಒಂದಂತೂ ನಿಜ, ಕಂಟಿ ಮತ್ತು ಸ್ನೇಹ ಒಂದಾಗಬೇಕು. ಅವ್ರು ಬೇರೆ ಯಾರನ್ನೇ ಮದುವೆ ಆದರೂ ಖುಷಿಯಾಗಿರಲ್ಲ. ಏಯ್ ದಡ್ಡ, ಇವನು ಸ್ನೇಹನ ಹತ್ರ ಹೇಳಿದೆಲ್ಲ ಸುಳ್ಳು ಕಣೋ. ನೋಡು, ಯಾವುದೇ ಕಾರಣಕ್ಕೂ ಸ್ನೇಹ ಇವನ್ನ ಒಪ್ಪಲ್ಲ.
ಸ್ನೇಹ ನಿನ್ನ ಮದುವೆ ಆಗಿದ್ರೆ ಸಂತೋಷವಾಗಿರ್ತಿದ್ಲು ಕಣೋ. ನೋಡು ಕಂಟಿ, ನಿನ್ನ ಮನಸ್ಸಲ್ಲಿ ಇನ್ನೂ ಸ್ನೇಹ ಇದ್ರೆ ಮೊದಲು ಆ ನೆನಪನ್ನ ಅಳ್ಸಾಕು. ಇದ್ರೆ ಪಾಪ ಸ್ನೇಹ ಜೀವನ ಪರ್ಯಂತ ಅಳ್ಬೇಕಾಗುತ್ತೆ. ನಿನ್ನಿಂದ ಅದನ್ನು ನೋಡೋಕೆ ಇಷ್ಟ ಏನೋ ಗೊತ್ತಿಲ್ಲ, ಆದರೆ ನನಗೆ ಒಬ್ಬ ಅಣ್ಣನಾಗಿ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನನ್ನ ತಂಗಿ ಪ್ರತಿ ದಿವಸ ಅಳ್ತಿರೋದನ್ನ ನನ್ನಿಂದ ನೋಡೋಕ್ಕಾಯ್ತಲ್ಲ ಬಾವ. ನಿಮಗೆ ನನ್ನ ಮ್ಯಾಗ ನಂಬಿಕೆ ಇಲ್ಲ, ಅದು ನಾನು ಒಪ್ಕೋತೀನಿ. ಆದರೆ ನಿಮಗೆ ನನ್ನ ಪಿರುತಿ ಎಂಥದ್ದು ಅಂತ ಇನ್ನೂ ಗೊತ್ತಿಲ್ಲ. ನೀವೇನು ಹೇಳೋದು? ಸ್ನೇಹ ನನ್ನ ಜೊತೆ ಇದ್ದರೆ ಖುಷಿಯಾಗಿರ್ತಾಳೋ ಇಲ್ಲ ಅಂತ ನಾನು ಅವಳ ತವಕ್ಕೆ ಹೇಳ್ತೀನಿ. ನಿಮ್ಗೆ ಹೆಂಗೆ ಧನ್ಯವಾದ ಹೇಳೋದು ನಂಗೆ ಗೊತ್ತಿಲ್ಲ ಪವನ್. ನೀವಿಬ್ಬರು ಒಂದಾದರೆ ಅಷ್ಟೇ ಸಾಕು. ಏಯ್ ಭುವನ್, ನೀನು ಮಾಡ್ತಿರೋದು ನಿನಗೆ ಸರಿ ಅನಿಸ್ತಿದ್ಯಾ? ನಾ ಸರಿಯಾದ್ದನ್ನೇ ಮಾಡಿದ್ದೀನಿ ಚಂದ್ರು, ಕೋಪ ಮಾಡ್ಕೊಂಬೇಡ. ಬಾ. ಏಯ್ ಭುವನ್, ಮಿಸ್ಸೋ, ಒಂದು ನಿಮಿಷ ಮಿಸ್ಸೋ. ಮಿಸ್ಸೋ ನಿಮಗೆ ತೊಂದರೆ ಕೊಡಬಾರ್ದು ಅಂತ ಲೈಬ್ರರಿ ತಗೋ ಬರ್ದೆ ಇಲ್ಲೇ ಕಾಯ್ತವ ನೀವು. ಹೇಳಿ, ಏನು ಮಾತಾಡಬೇಕು? ಸಾರಿ ಕೇಳ್ತೀರಾ? ಮದುವೆನ ನೆನೆಸಿ ನೀವೆಂತ ಒಪ್ಕೋತೀರಾ? ಈಗ ನನ್ನ ಹತ್ರ ಅದು ಯಾವುದಕ್ಕೂ ಟೈಮ್ ಇಲ್ಲ, ಕೇಳಕ್ಕೆ ಮೂಡು ಇಲ್ಲ. ನಾನು ಇನ್ನೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಮಿಸ್ಸು. ಕಾಣದ ನೋವುಂಟು ಎಲ್ಲರೆದೆಯಲಿ, ಬಾಡಿಗೆ ಸಂತೋಷ ಎಲ್ಲರೆದುರಲಿ, ಹೊಂದಿಕೊಂಡು ಬಾಳುವುದಕ್ಕೆ ಹತ್ತು ಗಲಿಬಿಲಿ, ಇಬ್ಬನಿಯ ನೀನು ಮದುವೆ ನಿಲ್ಲಂಗೆ ಮಾಡಿದ್ದು ನಾನಲ್ಲ ಮಿಸ್ಸು. ನಿನಗೆ ಬೇಕಾದ್ರೆ ಬೋನ್ ಅರ್ಥವ ಕೇಳಿ. ನಾವಿಬ್ರು ಒಂದಾಗೋದನ್ನ ಬೇರೆ ಯಾರಿಂದನೂ ತಡೆಯೋಕೆ ಹಾಕಿಲ್ಲ ಮಿಸ್ಸು. ಸಾಕು ನಿಲ್ಸಿ. ಅಂಥದ್ದೇನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನ ಈಗಲೇ ಮರ್ತು ಬಿಡಿ. ಮಿಸ್ಸು, ನಿಮಗೆ ನೀವು ಯಾಕೆ ಯಾಮರ್ಸ್ಕೊತಿದ್ದೀರಾ? ನಿಮಗೆ ನಾನು ಇಷ್ಟ ತಾನೆ? ದಿಟ ಹೇಳಿ, ನಿಮಗೆ ನಾನಂದರೆ ಇಷ್ಟ ಇಲ್ಲ ಶ್ರೀ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನಂಗೆ ಎಕ್ಸಾಮ್ ಇದೆ, ಡಿಸ್ಟರ್ಬ್ ಮಾಡಬೇಡಿ. ಶುರುವಾಗು ಮುನ್ನ ಕೊನೆಯಾಯ್ತು ಯಾನ, ಉರುಳೋಯ್ತು ಪ್ರೀತಿಯ ಸೇತು.